ತುಮಕೂರು ಜಿಲ್ಲಾ ಪಂಚಾಯತ್ ಕೊರಟಗೆರೆ ತಾಲೂಕು ಪಂಚಾಯಿತಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಅಂತರ್ಜಲ ಅಭಿವೃದ್ಧಿ ಸಲುವಾಗಿ ಎತ್ತಿನಹೊಳೆ ಯೋಜನೆಯ ಮಧುಗಿರಿ ಗುರುತ್ವ ಕಾಲುವೆಯಿಂದ 285 ಕೋಟಿ ವೆಚ್ಚದಲ್ಲಿ 62 ಕೆರೆಗಳಿಗೆ ನೀರನ್ನು ತುಂಬಿಸುವ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳು ಆದ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಆದ ಬೂಸರಾಜ್ ರವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳು ಆದ ಶುಭ ಕಲ್ಯಾಣ್, ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಆದ ಅಶೋಕ್ ರವರು, ತುಮಕೂರು ಜಿಲ್ಲೆಯ ಅಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ ಹಾಗೂ ಮಾಜಿ ಆಲಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಹನುಮಂತರಾಯಪ್ಪ ಡಿ, ತೋವಿನಕೆರೆ. ಕ್ಷಣಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗೋಣ. ಸಣ್ಣ ನೀರಾವರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್, ಗ್ರಾಮೀಣ ಕುಡಿಯುವ ನೀರು, ಬೆಸ್ಕಾಂ, ಆರೋಗ್ಯ ಇಲಾಖೆ, ಪಶುಪಾಲನೆ, ಪಶುವೈದ್ಯಕೀಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪಟ್ಟಣ ಪಂಚಾಯತಿ ಕೊರಟಗೆರೆ, ಹೀಗೆ ವಿವಿಧ ಇಲಾಖೆಗಳ ಯೋಜನೆಗಳಿಗೆ ಫಲಾನುಭವಿಗಳಿಗೆ ಪಾವತಿಸುತ್ತಾರೆ. ಧನ್ಯವಾದಗಳು. ಇನ್ನು ಏಕ ನೀರಾವರಿ ಯೋಜನೆಯ ಶಿಲಾನ್ಯಾಸದ ಮಹೋನ್ನತ ಈ ಸಮಾರಂಭದಲ್ಲಿ
ಯೋಜನೆಯ ಶಿಲಾನ್ಯಾಸ ನೆರವೇರಿಸಲು ಆಗಮಿಸಿರುವ ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾದ ನನ್ನ ಶ್ರೀ ಗೋಕರಾಜ್ ಸಾಹೇಬರಿಗೆ ಹೃತ್ಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸಿದೆ. ಈ ಸಮಾರಂಭದಲ್ಲಿ ಸನ್ಮಾನ್ಯ ಪಾವಗಡದ ಶಾಸಕರು ಶ್ರೀ ಇದರ ನಂತರ ಡಾಕ್ಟರ್ ಜಿ ಪರಮೇಶ್ವರ ಅವರು ಇದೀಗ ನೆರವೇರಿಸುತ್ತಿದ್ದಾರೆ. ಸ್ವಲ್ಪ ಈಗ ಜಾಗದಲ್ಲಿ ಇಡೀ ದೇಶವೇ ತೆರೆದುಕೊಳ್ಳುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಕ್ಷೇತ್ರದ ಎಲ್ಲ ರೈತರು, ಕೃಷಿ ಬಂಧುಗಳು ಸಂತೋಷವಾಗಿ ಜೀವನವನ್ನು ಮಾಡಬೇಕು. ಎತ್ತಿನ ಹೊಳೆ ಯೋಜನೆಯ ಮಧುಗಿರಿ ಗುರುತ್ವ ಕಾಲುವೆಯಿಂದ 62 ಕಡೆಗಳಿಗೆ ನೀರನ್ನು ತುಂಬಿಸುವ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮ ಹಾಗೂ ತಾಲೂಕಿನ ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳು. ಇದೀಗ ಮತ್ತೊಮ್ಮೆ ಗಮನಿಸಿ, ಇನ್ನೊಂದು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ. ಸಣ್ಣ ನೀರಾವರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಒಟ್ಟು 3212 ಕಾಮಗಾರಿಗಳನ್ನ ಇದೀಗ ಉದ್ಘಾಟನೆಯಾಗಿದೆ. 455 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಕಾಮಗಾರಿಗಳ ಇದೀಗ ಉದ್ಘಾಟನೆಯನ್ನ ನಡೆಸಿದೆ. ಇದರ ಕುರಿತಾದ ಒಂದು ಕಿರುಚಿತ್ರವನ್ನ ತುಮಕೂರು ಇವರ ಸಂಯುಕ್ತ ಆಶ್ರಯದಲ್ಲಿರುವಂತಹ ಸಣ್ಣ ನೀರಾವರಿ ಇಲಾಖೆಯ ಕೊರಟಗೆರೆ ತಾಲೂಕಿನ ಅಂತರ್ಜಲ ಅಭಿವೃದ್ಧಿ ಸಲುವಾಗಿ ಎತ್ತಿನ ಹೊಳೆ ಯೋಜನೆಯಿಂದ 62 ಕೆರೆ ನೀರು ತುಂಬಿಸುವಂಥ ಈ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಗೃಹ ಸಚಿವರು, ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಾವಗಡ ಕ್ಷೇತ್ರದ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸೋದರಿ ಎಸ್ ಸುಮಂಗಳ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಸರ್ಕಾರದ ಕಾರ್ಯದರ್ಶಿಗೆ ಅವರ ಪ್ರಯತ್ನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಇದು ನಮ್ಮ ಬಜೆಟ್ನಲ್ಲಿ ನಮಗೆ ಇಲ್ಲಿಂದ ತಿಳಿಸಾಯಿತು. ಶ್ರೀಮಾನ್ ಪರಮೇಶ್ವರ ಅವರ ನಮ್ಗೆ ಹೇಳಿ ಈ ಕ್ಷೇತ್ರದಲ್ಲಿ ಅತ್ಯಂತ ಬಡವರಿದ್ದಾರೆ, ಅವ್ರಿಗೆಲ್ಲರಿಗೂ ನಾವು ಈ ಬೋರ್ವೆಲ್ ಮುಖಾಂತರ ಅವಕಾಶ ಕಲ್ಪಿಸಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಕ್ಷೇತ್ರಕ್ಕೆ ಕೊಡಬೇಕು, ಈಗ ತುಮಕೂರು ಜಿಲ್ಲಾಧಿಕಾರಿ ಕೊಡಬೇಕು ಅಂತೇಳಿ ನನಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಯಂತೆ ಇಲ್ಲಿಂದ ಬಂದಿರತಕ್ಕಂಥ ಸುಮಾರು 86 ಬೋರ್ವೆಲ್ಗಳಿಗೆ ಈಗಾಗಲೇ ನಾವು ಅನುಮೋದನೆ ಮಾಡಿದ್ದೀವಿ. ಮತ್ತೆ ಇದನ್ನು 2-3 ಲಿಸ್ಟು ಅವರು ಕೊಟ್ಟಿರ್ತಕ್ಕಂಥದ್ದು ನಾವು ಪರಿಶೀಲನೆ ಮಾತಾಡಿ ಆದಷ್ಟು ದೇವರಲ್ಲಿ ಅವರು ಸಹಿತ ಬೋರ್ವೆಲ್ಗಳನ್ನು ನಾವು ಮುಂಜಾನೆ ಮಾಡಿ ಕ್ಷೇತ್ರಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅದನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಇವತ್ತು ಈಗಾಗಲೇ 50 ಬೋರ್ವೆಲ್ 86ರಲ್ಲಿ ಫೀಲ್ ಮಾಡಿದ್ದಾರೆ. ನೀರು ಎಲ್ಲ ಕಡೆ ಬಂದಿದೆ, ಯಾವುದೇ ಫೇಲ್ ಆಗಿಲ್ಲ. ಅನೇಕ ಕಡೆ 2% 3% ಬೋರ್ವೆಲ್ಗಳು ಫೇಲ್ ಆಗ್ತಾರೆ. ಆದರೆ ಈ ಲಕ್ಷ್ಮೀ ದೇವಸ್ಥಾನದ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳಲ್ಲಿ ನೀರು ಸಿಕ್ಕಿದೆ. ಹಾಗಾಗಿ ಇವತ್ತು ತಮ್ಮ ಸಮ್ಮುಖದಲ್ಲಿ ಅವರ ಅಮೃತವನ್ನು 50 ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು
ಈ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ನಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಮಂಡಿಸಿದಂತ ರಾಜ್ಯದ ನೀರಾವರಿ ಸಣ್ಣ ನೀರಾವರಿ ಸಚಿವರು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವರಾಗಿರ್ತಕ್ಕಂಥ ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಬೋಸರಾಜ್ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತುಮಕೂರಿನ ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರು, ಪಾವಗಡ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ವೆಂಕಟೇಶ್ ಅವರೇ, ರಾಜ್ಯ ಸರ್ಕಾರ ತಂದಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತುಮಕೂರು ಜಿಲ್ಲೆಯ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಚಂದ್ರಶೇಖರ್ ಗೌಡ್ರೆ, ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ರಾಘವೇಂದ್ರವರೇ, ಈ ಕ್ಷೇತ್ರಕ್ಕೆ ಒಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದೆ. ಚುನಾವಣೆಯ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ನಾನು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೆ. ಆ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಆ ಊರಿನ ಗ್ರಾಮಸ್ಥರು, ವಿಶೇಷವಾಗಿ ತಾಯಂದಿರು ನನಗೆ ಪ್ರಶ್ನೆ ಮಾಡಿದರು, ನೀವು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಿ, ಮಧುಗಿರಿ ಕ್ಷೇತ್ರದಲ್ಲಿ 20 ವರ್ಷ ಶಾಸಕರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ, ನಮ್ಮ ಕ್ಷೇತ್ರಕ್ಕೆ ನೀವು ಬಂದು ಒಂದು ವೇಳೆ ನಿಮ್ಮನ್ನು ಆರಿಸಿದೆ, ನೀವು ನೀರಾವರಿ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ತರಬೇಕು ಅಂತೇಳಿ ನನಗೆ ಸವಾಲು ಹಾಕಿದೆ. ಆ ಕಾಮಗಾರಿಗಳ ಕಾರ್ಯ ಅದಾದ್ಮೇಲೆ NRLM ಸಂಜೀವಿನಿ ಮಹಿಳಾ ಸ್ವಸಹಾಯ ಗುಂಪುಗಳ ಸಮುದಾಯ ಬಂಡವಾಳ ನಿಧಿ ವಿತರಣೆ ಬರಬೇಕೆಂದರೆ, ಅದಾದ್ಮೇಲೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನ್ಯಾಷನಲ್ ರೂರಲ್ ಸಮಸ್ತ ತಂಡದ ಪರವಾಗಿ ಈ ಪ್ರಾಸ್ತಾವಿಕವನ್ನ ಮಾತುಗಳಿಗೆ ಮುನ್ನ ರಾಘವನ್ ಅವರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ. ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಸಮಸ್ತ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಅಹರ್ನಿಶಿ ಶ್ರಮಿಸುತ್ತಿದ್ದಾರೆ. ಈ ಎಲ್ಲ ಕೆಲಸಗಳು ನನಸಾಗುವಂತಹ ನಿಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಿರಂತರವಾಗಿ ಸಾಗ್ತಾ ಇದೆ. ಅಂತೆಯೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಜಿಲ್ಲಾ ಪಂಚಾಯತ್ ತುಮಕೂರಿನ ಶ್ರೀ ಪ್ರಭು ಅವರು ಸಹ ಸಮಸ್ತ ತಂಡದೊಂದಿಗೆ ಎಲ್ಲ ಕನಸುಗಳು ನನಸಾಗುವಂತಹ ನಿಟ್ಟಿನಲ್ಲಿ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಯ ಮುಖದಲ್ಲಿ ಮಂದಹಾಸ ಮೂಡಬೇಕು. ಸರ್ಕಾರದಲ್ಲಾಗಲಿ ಅಥವಾ ಶಾಸನ ಸಭೆಯಲ್ಲಾಗಲಿ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ನನ್ನ ಒತ್ತಾಯ ಮಾಡಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾದ ಮೇಲೆ ನನ್ನನ್ನ ಗೃಹ ಸಚಿವನನ್ನಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಹೈಕಮಾಂಡ್ ಅವರು ಮಾಡಿದ್ರು. ಆಗಲೂ ಒತ್ತಾಯ ಮಾಡಿದೆ, ಈ ಭಾಗಕ್ಕೆ ನೀರಾವರಿ ಯೋಜನೆಗಳಾಗಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರ
ಕೋಲಾರ ಮತ್ತು ತುಮಕೂರು ಜಿಲ್ಲೆಯ ರೈತ ಸಮುದಾಯ, ವಿಶೇಷವಾಗಿ ಹೆಣ್ಮಕ್ಳು ಒತ್ತಾಯ ಮಾಡಿ ನಮಗೆ ನೀರನ್ನ ಕೊಡ್ತಕ್ಕಂಥ ಯೋಜನೆಯನ್ನ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಎತ್ತಿನೊಳೆ ಯೋಜನೆಯನ್ನ ಸುಮಾರು 13,500 ಕೋಟಿ ರೂಪಾಯಿ ಅಂದಾಜು ಮಾಡಿ ಸಕಲೇಶ್ವರದಿಂದ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ತುಮಕೂರಿಗೆ ನೀರನ್ನ ಕೊಡ್ತೇವೆ ಅಂತೇಳಿ ವಾಗ್ದಾನ ಮಾಡಿದ್ರು. ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಅವತ್ತು ಕೂಡ ನಾನು ಸರ್ಕಾರದಲ್ಲಿ, ಸಂಪುಟದಲ್ಲಿ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ 13,500 ಕೋಟಿಯಲ್ಲಿ ಸುಮಾರು 6,500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದವರು. ತದನಂತರ ಸರ್ಕಾರ 2018ರಲ್ಲಿ ಸಂಪೂರ್ಣ ಸರ್ಕಾರ ನಮ್ಮದು ಬರಲಿಲ್ಲ. ಮಾನ್ಯ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ನಾವು ಸರ್ಕಾರವನ್ನು ಮಾಡಿದರೂ ಕೂಡ ಎತ್ತಿನೊಳೆ ಯೋಜನೆಗೆ ಸಿಗಬೇಕಾದಂತ ಸಹಕಾರ, ಉತ್ತೇಜನ ನಮಗೆ ಸಿಗಲಿಲ್ಲ. ಹಾಗಾಗಿ ಸ್ವಲ್ಪ ನೆನೆಗುದಿಗೆ ಬಿಟ್ಟು. ಆದರೆ ಈ ಬಾರಿ 23ರಲ್ಲಿ ಈ ರಾಜ್ಯದ ಜನ ಮತ್ತೆ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದುಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ನಾನು ಯಾವ ಕಾರಣಕ್ಕೂ ಎತ್ತಿನೊಳೆ ಯೋಜನೆಯನ್ನು ನಿಲ್ಲಿಸೋದಿಲ್ಲ, ಅದಷ್ಟೇ ಹಣ ಖರ್ಚಾಗಿ ನಾವು ಸಂಪೂರ್ಣ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಸ್ನೇಹಿತರೆ, ಇವತ್ತು 23,000 ಕೋಟಿ ಈ ಯೋಜನೆ ಆಗಿದೆ. ಆದರೂ ಕೂಡ ನಾವು ಆ ಯೋಜನೆ ತಿಳಿಸ್ತಾ ಶ್ರೀ ಕ್ಷೇತ್ರದ ಅಧಿದೇವತೆ ತಾಯಿ ಮಹಾಲಕ್ಷ್ಮಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಕೊರಟಗೆರೆ, ತುಮಕೂರು, ಮಧುಗಿರಿ ಭಾಗಗಳಿಂದ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಮಹಾಜನತೆಗೆ ಮತ್ತೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಈ ಚರಿತ್ರಾರ್ಹ ಕಾರ್ಯಕ್ರಮದ ರೂವಾರಿಗಳು, ಭಗೀರಥ ಪ್ರಯತ್ನದ ಮುನ್ನುಡಿ ಬರೆದ ಆದರ್ಶಪ್ರಾಯರು, ಸರಳರು, ಸಜ್ಜನಿಕೆಗೆ ಸೋಮೇಶ್ವರ ಸಾಹೇಬ್ರೆ, ಸರಳತೆಗೆ ಸಜ್ಜನಿಕೆಗೆ ಹೆಸರಾದ ಆದರ್ಶಪ್ರಾಯರು ಆದಂಥ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರಾದಂಥ ಶ್ರೀ ಎನ್ ಬೋಸರಾಜ ಸಾಹೇಬ್ರೆ, ಅತ್ಯಂತ ಕ್ರಿಯಾಶೀಲರು, ಯುವಕರು ಶ್ರೀಮತಿ ಎಸ್ ಶಿವಮಂಗಳ ಅವರೇ, ನಾನಾ ವಿಭಾಗಗಳಿಂದ ಬಂದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳೇ, ಸರ್ಕಾರದ ಕಾರ್ಯದರ್ಶಿಗಳಾದಂಥ ರಾಘವನ್ ಅವರೇ, ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ಅವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಾದ KVS ಅವರು ಬರಬೇಕಾಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿ